ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮುಖ್ಯ ಕಾಲುವೆಯ ಸೇತುವೆಯಿಂದಲೇ ಈ ಸಮಸ್ಯೆಯ ಕಿಡಿ ಹೊತ್ತಿಕೊಂಡಿದೆ. ದಿನನಿತ್ಯ ನೂರಾರು ವಾಹನಗಳು ಹಾಗೂ ಸಾರ್ವಜನಿಕರು ಸಂಚರಿಸುವ ಈ ಮುಖ್ಯ ಕಾಲುವೆಯ ಸೇತುವೆ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು, ಯಾವುದೇ ಕ್ಷಣದಲ್ಲಾದರೂ ಕುಸಿದು ಬೀಳುವ ಭೀತಿಯಲ್ಲಿದೆ. ಸ್ಥಳೀಯ ಸಂಘಟನೆಗಳು ಮತ್ತು ಸಾರ್ವಜನಿಕರು ಸತತವಾಗಿ ಫೋನ್ ಕರೆಗಳ ಮೂಲಕ ಅಧಿಕಾರಿಗಳ ಗಮನ ಸೆಳೆದು ಮುಖ್ಯ ಕಾಲುವೆಯ ಸಮರ್ಪಕ ನಿರ್ವಹಣೆ ಹಾಗೂ ಜನರ ಸುರಕ್ಷಿತ ಸಂಚಾರಕ್ಕಾಗಿ ಈ ಶಿಥಿಲಗೊಂಡ ಸೇತುವೆಯನ್ನು ತಕ್ಷಣವೇ ದುರಸ್ತಿಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಕೊನೆಗೂ ಎಚ್ಚೆತ್ತುಕೊಂಡಿರುವ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು 5 ಲಕ್ಷ ರೂಪಾಯಿಗಳ ಅನುದಾನ ಕೋರಿ ಹಿರಿಯ ಅಧಿಕಾರಿಗಳಿಗೆ ಪ್ರಸ್ತಾವನೆಯನ್ನೇ ಸಲ್ಲಿಸಿದ್ದಾರೆ. ಆದರೆ ಈ ಪ್ರಸ್ತಾವನೆ ಕೇವಲ ಕಾಗದದ ಮೇಲೆಯೇ ಉಳಿಯುತ್ತದೋ ಅಥವಾ ಶೀಘ್ರವೇ ಕಾಮಗಾರಿ ಆರಂಭವಾಗುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಿದೆ. ಸಾರ್ವಜನಿಕರ ಜೀವದ ಹಿತದೃಷ್ಟಿಯಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಸೇತುವೆಯನ್ನು ದುರಸ್ತಿಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಒಂದು ವೇಳೆ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರಿದು ಮುಂದೇನಾದರೂ ಅವಘಡ ಸಂಭವಿಸಿದರೆ ಅದಕ್ಕೆ ಅಧಿಕಾರಿಗಳೇ ನೇರ ಹೊಣೆಗಾರರಾಗಬೇಕಾಗುತ್ತದೆ ಎಂದು ಮಾದಿಗ ದಂಡೋರ ಎಂಆರ್ಪಿಎಸ್ ಕಾರಟಗಿ ತಾಲೂಕು ಕಾರ್ಯಾಧ್ಯಕ್ಷರಾದ ಶರಣಪ್ಪ ವಣಿಗೇರಿ ಹಾಗೂ ಗ್ರಾಮಸ್ಥರು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಕಟ್ಟಿ ಮೇಲೆ ಕುಂತ್ಕೊಂಡು ಮಾತಾಡೋದಕ್ಕಿಂತ ದಯವಿಟ್ಟು ಬಂದಿದ್ನೆಲ್ಲ ನೋಡ್ರಿ. ಅಧಿಕಾರಿಗಳು ಇದನ್ನ ಅಧಿಕಾರಿಗಳಿಗೆ ಹೇಳಿ ನಮ್ಗೆಂತೂ ಬಗೆಹರ್ದೋಯ್ತ. ಒಂದ್ 5 ಸಲ ಫೋನ್ ಮಾಡಿವಿ, ಅವ್ರೇನು ಅದ್ರ ಬಗ್ಗೆ ಗಮನ ಇಲ್ಲ. ಯಾವನ ಟೆಂಡರ್ ಆಗೈತಂತಾರ, ಯಾವನು ಬಂದೇ ಇಲ್ಲ. ದಯವಿಟ್ಟು ನೀವು ರೈತರು ಇದನ್ನೇನ ಬಂದ್ ನೋಡಿದ್ರೆ ಮಾತ್ರ ನಾವು ಉಳಕ್ ಸಾಧ್ಯ ಐತೆ. ನಮ್ಮ ಮಕ್ಕಳು ನಾವು ಇಲ್ಲ ಅಂದ್ರೆ ಉಪಜೀವನ ಮಾಡೋದ್ ಕಷ್ಟ ಐತೆ ಅಂತ ನನ್ನ ಅಭಿಪ್ರಾಯ. ಕೆಲಸ ಮಾಡಕತ್ತಿ ಇವ್ರು ಒಪ್ಪತ್ತ ಮಿಸ್ಗೋಲ್ಲ. ಎಲ್ಲರೂ ಈ ಸದ್ಯ ಮಾತಾಡಿ ಬಹಳ ದಿನದಿಂದ ಚಲವಾಗೈತಿ ಅದ. ಈ ಮುಂದ 2 ದಿನದಾಗ ಹೋರಾಟಕ್ಕೆ ಎಲ್ಲಾ ಊರರು ಹಾಗೂ ಎಲ್ಲ ಏನಾನ ಕಿತ್ತಿ ಅಂದ್ರೆ ಶರಣಪ್ಪ ಮಂದಿ ಇವಷ್ಟು ಜನಪ್ರತಿನಿಧಿಗಳು ಹಾಗೂ ಇವ್ರು ಯಾವುದು ನಿರ್ಲಕ್ಷ್ಯ ವಹಿಸಿದ್ದಾರೆ. ರೈತರೇ ಕೆಲಸ ನಿಂತ್ಕೊಂಡು ಮುಗಿಸ್ಬೇಕು, ಸ್ಟ್ರೈಕ್ ಮಾಡ್ಬೇಕು. ಎಲ್ಲರೂ ಕಲ್ತು ಎಲ್ಲಾ ಊರನರು ಎಲ್ಲರೂ ಈ ಜಾಲಿ ಇದೆಲ್ಲ ನೋಡಿದ್ರೆ ಇದು ಬಡಾನೆ ಕಿತ್ತೆ ಕೋಟ್ ಮಾತ್ರ ಬಗಲಾಗೈತೆ. ಕೋಟ್ ಕಿತ್ತಪ್ಪ ಅಂದ್ರ ನಮ್ಗ್ ಒಂದ್ ಮತ್ತೆ ಈ ನೀರ್ ಬಂದಿಲ್ಲ, ಈ ನೀರ್ ಬರಕೈತೆ ಈ ಟೈಮ್ನಾಗ ಅಂದ್ರೆ ಈ ಬೆಳೆ ಪೂರ್ತಿ ಕೆಲಸ ಆಗ್ತಾ. ಇದು 1 ತಿಂಗಳ 2 ತಿಂಗಳಾಗ ಆಗಂತ ಕೆಲಸ ಅಲ್ಲ, ಆ ಟೈಪ್ ಕಿತ್ತೈತಿ ಇದು. ಮೊದ್ಲು ಅಧಿಕಾರಿಗಳು ಬಂದು ಇಲ್ಲೇ ಯಾವುದೇ ಕಾರಣದ 2 ದಿನದಿಂದ ಬಂದು ವಿಸಿಟ್ ಮಾಡಿ ಇದನ್ನ ಪರಿಶೀಲನೆ ಮಾಡಿ, ನನಗೆ ಗೊತ್ತಿಲ್ಲ, AW ಗೊತ್ತಿಲ್ಲ, ಇಂಜಿನಿಯರ್ ಗೊತ್ತಿಲ್ಲ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೊತ್ತು, ಇದೇ ಟೈಪ್ ಅಡಿಕೆ ಉತ್ತರ ಕೊಟ್ಕೊಂತವ್ರು ಇದು ಕೆಲಸ ಆಗಲ್ಲ. ಎಲ್ಲರಿಗೂ ಸಂಬಂಧಪಟ್ಟದ್ದು ಎಲ್ಲರೂ ಇನ್ನ 2 ದಿನ ಕೆಲಸ ಮಾಡಿದ್ರೆ ನಾವು ಸ್ಟ್ರೈಕ್ ಮಾಡ್ಬೇಕು. ಅದ್ರ ಸಲುವಾಗಿ ಎಲ್ಲ ಊರಿನವರಿಗೆ ನಾವು ತಿಳಿಸ್ತೀವಿ. ಆದಷ್ಟು ಎಲ್ಲರೂ ಬರಬೇಕು. ನಮಸ್ಕಾರ. ಇದು 46ನೇ ಮೈಲಿನಲ್ಲಿ ಮೈಲಾಪುರ ಗ್ರಾಮದ ಹತ್ರ ದುರ್ಗಾ ಕ್ಯಾಂಪಿನ ನಡ ಮಧ್ಯದಲ್ಲಿ ಎಡದಂಡೆ ಕಾಲವು ಜರದಿದೆ. ರೈತರ ಜೀವನಾಡಿ ಆಗಿರತಕ್ಕಂತ ಎಡದಂಡಿ ಕಾಲವು ಇದು. ಆಮೇಲೆ ಈ ಆಫೀಸರಿಗೆ ಹಚ್ಚಿದಾರೆ, ನಮಗೇನು ಗಮನಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಜರದ ಒಂದು 5-6 ತಿಂಗಳಾಗಿದೆ. ಚೀಲ ಹಚ್ಚಿದ್ದಾರೆ ಆಲೆ ಒಂದು ಸಲ, ಅದರ ಹೊಲದಲ್ಲಿ ಅದು ಚೀಲ ಕೂಡ ಹೋಗಿದ್ದಾವೆ. AW ಹಚ್ಚಿದ್ನಿ ಅಂದ್ರೆ ನಮಗೆ ಗಮನಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನಾವು ಇದನ್ನ ಎಲ್ಲಾ ವೀಕ್ಷಣೆ ಮಾಡಿ ಇಲ್ಲಿ ಅಧಿಕಾರಿಗಳು ಬರ್ಬೇಕಂತ ನಾವು ಕೇಳ್ಕೊತಿದ್ದೇವೆ. ಮಿನಿಸ್ಟ್ರು ತಂಗಡಿ ಸಾಹೇಬರಿಗೆ ಒಂದ್ಸಲ ತಿಳಿಸಿದ್ರೆ ನಮಗೇನು ಮಾಯ ಅದ್ರದ್ದೇನ್ ಕೇಳಕ ಬರ್ಬೇಡ್ರ ಅಂತ ಅಂದಾರಂತ. ಹಂಗಾಗಿ ನಾವು ತಂಗಡಿ ಸಾಹೇಬರು ಬರೀ ಮಿನಿಸ್ಟ್ರಿಗಿರಿಗೆ ಓಡಾಡಕೈತಾರ, ಈ ಕೆನಾಲಿಗೆ ಬಂದು ನೋಡತ್ತಾ ಇಲ್ಲ ಅಂತ ನಾವ್ ಹೇಳತ್ತಾಗತ್ತೀವಿ. ಈ ಬೇಲಿ ಪಾಲಿ ಹಂಗಾದವ್ರಿ, ಯಾವ ಕಾಲವು ಕೇರೆ ಇಲ್ಲ ಅಂತ ಹೇಳಕತ್ತೀವಿ. ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯ ಮಾಡ್ತಾರಂತ ನಾವ್ ಹೇಳ್ತಾ ಇದ್ವಿ. ಇದು ಯಾವ ಚಾನಲ್ ಮತ್ತು ಮೈಲಾಪುರದಿಂದ ತುಂಗಭದ್ರಾ ನದಿ ಎಡದಂಡೆ ಕಾಲುವೆ ಹತ್ತಿರ ಮೈಲಾಪುರದಿಂದ ದುರ್ಗ ಕ್ಯಾಂಪಿಗೆ ಹೋಗುವ ಚೈನ್ ನಂಬರ್ 48ರಲ್ಲಿ ಈ ತರ ಕುಸ್ತಿದೆ. ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ರೈತರು ಆಪಾದನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ನಮ್ಮ ರೈತರು ಹಾಗೂ ಇಲ್ಲಿ ಇರ್ತಕ್ಕಂಥ ಯುವಕರು ಅದ್ರ ಬಗ್ಗೆ ಹೇಳಲಿದ್ದಾರೆ. ಮೈಲಾಪುರ ಗ್ರಾಮದ ರೈತ ಬಾಂಧವರು ಹಾಗೂ
ಎಲ್ಲರಿಗೆ ನೀರಿಂದ ಇಲ್ಲಿ ಕೆನಾಲ್ ಮೇನ್ ಕೆನಾಲ್ ಡ್ಯಾಮೇಜ್ ಆಗಿ ನಾವು ಎಸ್ಕೋಡಿನರಿಗೆ ಎಡಬ್ಲ್ಯೂಗೆ ಆಮೇಲೆ ಗೂಡೂರು ಪಕ್ಷಿ ಜೈಗೆ ಫೋನ್ ಮಾಡಿ ನಾವು 6 ತಿಂಗಳಿಂದ ಫೋನ್ ಮಾಡಕತ್ತೀವಿ. ಇದ್ರ ಬಗ್ಗೆ ಯಾರು ಕೇರ್ ತಗೊಂತ ಇಲ್ಲ. 2 ಸಲ ಟೆಂಡರ್ ಆಗೈತೆ. ಟೆಂಡರ್ ಏನೋ ಅಲ್ಲಿ ಕ್ಯಾನ್ಸಲ್ ಆಗೈತೆ ಬೆಂಗಳೂರು ಮಟ್ಟದಲ್ಲಿ ಅಂತ ಹೇಳಕತ್ತಾರ. ಈಗ ಈ ಸದ್ಯ ಕೆನಲ್ ಇಲ್ಲಿ ಮಾತ್ರ ಮೇನ್ ಡೇಂಜರ್ಸ್ ಪೋಸ್ಟ್ನಾಗ ಐತೆ. ಏನನ ಆತಂದ್ರ ಇಡೀ ನಮ್ಮ ರಾಯಚೂರು ಕೊಪ್ಪಳ ಭಾಗ ರೈತರಿಗೆ ದೊಡ್ಡ ಅನ್ಯಾಯ ಆಗುತ್ತಾ. ಈ ಅನ್ಯಾಯ ಸರಿಪಡಿಸ್ಬೇಕು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವತ್ತಿಗೆ ಇದನ್ನ ಬಂದು ವೀಕ್ಷಣೆ ಮಾಡಿಲ್ಲ, ನೋಡಿಲ್ಲ. ಇಲ್ಲಿರ್ತಕ್ಕಂತ MLA ಆಗಲು ಮಾಜಿ MLA ಆಗಲು ಯಾರು ಬಂದು ನೋಡಿಲ್ಲ. ಇದು ಬಹಳ ತೊಂದ್ರೆ ಐತೆ. ಆಲೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟೈತೆ, ಟಿವಿ ಮಾಧ್ಯಮದ ಲೋಕಲ್ ಚಾನಲ್ ಕೊಟ್ರ ಇದ್ರ ಬಗ್ಗೆ ಯಾರು ಅದ್ರದ್ದು ಏನು ಕೇರ್ ಮಾಡಿಲ್ಲ. ನಾವ್ ಹೇಳಿದ್ರೆ ಯಾರು ಕೇರ್ ಮಾಡ್ತಾ ಇಲ್ಲ. ಆದಷ್ಟು ಇದು ಅರ್ಜೆಂಟ್ ಈಗಿನ ವಾರದಾಗ ಮಾಡಿದ್ರ ಆಗತ್ತೆ, ಇಲ್ಲ ಇದು ಮಾಡೋದಾಗಲ್ಲ. ಕೆನಲ್ ಬಹಳ ಟೈಟ್ ಐತಿ ಇಲ್ಲಿ ಕೆಲಸ. ಆ ಕಡೆ ಈ ಕಡೆಗೆ ಏನ್ ವೆಹಿಕಲ್ಸ್ ಅಡ್ಡಾಡ ತೊಂದ್ರೆ ಐತೆ, ಬಹಳ ತ್ರಾಸ ಐತೆ. ಹಂಗಾಗಿ ಸ್ಪಂದನೆ ಮಾಡ್ಬೇಕಾಗಿ ತಮ್ಮಲ್ಲಿ ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತೇವೆ. ಆದಷ್ಟು ತೀವ್ರ ಅರ್ಜೆಂಟ್ ಇದ್ ಬಂದು ಎನ್ಕ್ವೈರಿ ಮಾಡ್ಬೇಕು ಆಫೀಸರ್ ಬಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ರೆಸ್ಪಾನ್ಸ್ ಮಾಡ್ಬೇಕಾಗಿ ವಿನಂತಿ.